ನಟ ಪ್ರಥಮ್ಗೆ ಜೀವ ಬೆದರಿಕೆಯನ್ನ ಹಾಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಘಟನೆ ಏನು ನಡೀತು ಅಂತ ಹೇಳಲಾಗ್ತಾ ಇದೆಯಲ್ಲ, ಆ ಘಟನೆ ನಡೆದಂತ ಸ್ಥಳವನ್ನ ತೋರಿಸುವಂತೆ ಈಗ ಪ್ರಥಮ್ಗೆ ನೋಟಿಸ್ ನೀಡಲಾಗಿದೆ. ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರು, ಆ ಸಂದರ್ಭದಲ್ಲಿ ಕಾರಿನತ್ತ ಬರುವಂತಹ ಸಂದರ್ಭದಲ್ಲಿ ನನಗೆ ಡ್ರ್ಯಾಗರ್ ತೋರಿಸಿದ್ರು, ಹಲ್ಲೆಗೂ ಮುಂದಾದ್ರು ಅನ್ನುವಂಥದ್ದನ್ನ ಪ್ರಥಮ್ ಈಗಾಗಲೇ ಲಿಖಿತ ರೂಪದಲ್ಲಿ ದೂರನ್ನ ಕೊಟ್ಟಿದ್ದಾರೆ. ಪ್ರಥಮ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಪ್ರಥಮ್ ರಕ್ಷಕ್ ಜೊತೆಯಲ್ಲಿ ಜಮೀನು ಮಾಲೀಕ ಮಹೇಶ್ ಇವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಸ್ಥಳ ಮಹಜರಿಗೆ ಬರುವಂತೆ ಈಗ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ದೊಡ್ಡಬಳ್ಳಾಪುರ ಠಾಣೆಗೆ ಹಾಜರಾಗುವಂತೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಯಾವ ಲೊಕೇಶನ್ ಅಲ್ಲಿ ಹಾಗಾದ್ರೆ ನಡೆದಿದ್ದು? ಈಗಾಗಲೇ ಪ್ರಥಮ್ ಹೇಳುವಂತಹ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರು, ಆ ಸಂದರ್ಭದಲ್ಲಿ ರಕ್ಷಕ್ ಕೂಡ ಇದ್ರು ಅನ್ನುವಂಥ ವಿಚಾರ ಎಲ್ರಿಗೂ ಕೂಡ ಈಗ ಅದರ ಜೊತೆಯಲ್ಲಿ ಆ ಜಾಗದ ಮಾಲೀಕ ಮಹೇಶ್ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಈ ವಿಚಾರಣೆಗೆ ಹಾಜರಾಗಬೇಕು ಮಹಜರು ಪ್ರಕ್ರಿಯೆಗೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಸೂಚನೆಯನ್ನ ನೀಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದಿನ್ನೂರು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಇವತ್ತು ಈಗ ಸ್ಥಳ ಮಹಜರು ನಡೆಸುವಂತ ನಿಟ್ಟಿನಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಇದೆ. ಯಾವ ಕ್ಷಣದಲ್ಲಿ ಅಥವಾ ಯಾವಾಗ ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗ್ತಾರೆ, ಏನ್ ಡೀಟೇಲ್ಸ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಅಶ್ವಿನಿ, ಖಂಡಿತವಾಗಿ ನಟ ಪ್ರಥಮ್ ಮೇಲೆ ಬೆದರಿಕೆ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಥಮ್ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಕಚೇರಿಯಲ್ಲಿ ಒಂದು ಲಿಖಿತ ದೂರನ್ನ ಕೊಟ್ಟಿದ್ರು. ಈ ಲಿಖಿತ ಆಧಾರದ ದೂರದ ಮೇಲೆ ಏನು ಘಟನೆ ನಡೆದಿತ್ತು ಎನ್ನಲಾದ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ಐಆರ್ ಕೂಡ ದಾಖಲು ಮಾಡಿಕೊಳ್ಳಲಾಗಿತ್ತು. ಇದೀಗ ಗ್ರಾಮಾಂತರ ಪೊಲೀಸರು ಏನು ಆ ಒಂದು ನೋಟಿಸ್ ಅನ್ನ ಅಂದ್ರೆ ನಟ ರಕ್ಷಕ್ ಆಗಿರ್ಬೋದು, ಜೊತೆಗೆ ತೋಟದ ಮಾಲೀಕ ಆಗಿರ್ತಕ್ಕಂಥ ಮಹೇಶ್ಗೆ ಈಗಾಗಲೇ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಪ್ರಥಮ್ ಸಮೇತ ಇವತ್ತು 11:30 ಗಂಟೆಗೆ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಈಗ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಜೊತೆಗೆ ಏನು ಇವತ್ತು ರಾಮಾಯಣಪಾಳ್ಯ ದೊಡ್ಡಬಳ್ಳಾಪುರ ಗ್ರಾಮಾಂತರ ಒಂದು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಬರ್ತಕ್ಕಂಥ ರಾಮಾಯಣಪಾಳ್ಯದಲ್ಲಿ ಏನು ಇದೇ ತಿಂಗಳ 27ನೇ ತಾರೀಕು ಇವರು ಏನು ಅಲ್ಲಿ ಘಟನೆ ಅಂದ್ರೆ ಸ್ಥಳಕ್ಕೆ ಹೋದಂತ ಸಂದರ್ಭದಲ್ಲಿ ದರ್ಶನ್ ಒಂದು ಅಭಿಮಾನಿಗಳ ಒಂದು ಪುಂಡ್ರ ಏನಿದ್ದಾರೆ ಅವರು ನನಗೆ ಬೆದರಿಕೆಯನ್ನ ಹಾಕಿದ್ರು. ದರ್ಶನ್ ಬಗ್ಗೆ ಮಾತಾಡ್ತೀಯ ಅಂತ ಹೇಳಿ ನನಗೆ ಡ್ರ್ಯಾಗರ್ ಅನ್ನ ತೋರಿಸಿ ಸಾಕಷ್ಟು ರೀತಿಯಲ್ಲಿ ನನ್ನನ್ನ ಕೊಲೆ ಮಾಡಕ್ಕೆ ಪ್ರಯತ್ನ ಪಟ್ರು ಅಂತ ಹೇಳಿ ಈಗಾಗಲೇ ದೂರಿನಲ್ಲಿ ಪ್ರಥಮ್ ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ಸ್ಥಳ ಮಹಜರನ್ನ ನಡೆಸುವಂತಹ ಪೊಲೀಸರು ಪ್ರತಿಯೊಂದು 22ನೇ ತಾರೀಕು ಏನೆಲ್ಲ ವಿಚಾರಗಳಾಯ್ತು, ಜೊತೆಗೆ ಅವತ್ತೆಲ್ಲ ಏನೆಲ್ಲ ಘಟನೆಗಳಾಯ್ತು ಅಂತ ಹೇಳಿ ಪ್ರಥಮ್ ಹಾಗೇನೆ ತೋಟದ ಮಾಲೀಕರಾಗಿರ್ತಕ್ಕಂಥ ಮಹೇಶ್ ಇವರ ಎಲ್ಲರ ಜೊತೆ ಒಂದು ಸ್ಥಳ ಮಹಜರ್ ನಡೆಸಿ ಸಂಪೂರ್ಣವಾದ ಮಾಹಿತಿಯನ್ನ ತೆಗೆದುಕೊಳ್ತಾರೆ. ತದನಂತರ ಏನು ಎಫ್ಐಆರ್ ದಾಖಲಾಗಿದೆ, ಬೇಕ್ರಿ ರಘು ಆಗಿರ್ಬೋದು ಮತ್ತೆ ಯಶಸ್ವಿನಿ ಅಂತ ಹೇಳಿ A1 A2 ಆರೋಪಿಗಳು ಏನು ಮಾಡಿದ್ದಾರೆ ಅವ್ರನ್ನೆಲ್ಲ ಕೂಡ ವಿಚಾರಣೆ ಮಾಡೋದ ಸಾಧ್ಯತೆಗಳು ಕೂಡ ಈಗಾಗಲೇ ಪ್ರಥಮ್ ಮತ್ತೆ ಇವ್ರನ್ನೆಲ್ಲ ಮಹಜರು ಮಾಡಿದ ನಂತರ ಈ ಒಂದು ಕೆಲಸವನ್ನು ಕೂಡ ಪೊಲೀಸರು ಮಾಡಲಿದ್ದಾರೆ. ಅಶ್ವಿನಿ, ಮಂಜುನಾಥ್ ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಅಪ್ಡೇಟ್ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಭ್ಯ ಆಗ್ತಾ ಇದೆ. ರೌಡಿ ಶೀಟರ್ ಬೇಕರಿ ರಘು ಯಶಸ್ವಿನಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗಬೇಕು ಅಂತ ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದಾರೆ. ಬೇಕರಿ ರಘು ವಿರುದ್ಧ ದೂರನ್ನ ನೀಡಿದ್ರು ನಟ ಪ್ರಥಮ್. ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಮುಂದೆ ಹಾಜರಾಗೋದಕ್ಕೆ ಈಗ ಸೂಚನೆಯನ್ನ ನೀಡಲಾಗಿದೆ. ಕೊಲೆ ಬೆದರಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ಅಕ್ಯೂಸ್ ನಂಬರ್ 1, ಅಕ್ಯೂಸ್ ನಂಬರ್ 2 ಬೇಕ್ರಿ ರಘು ಹಾಗೂ ಯಶಸ್ವಿನಿ ಇಬ್ಬರಿಗೂ ಕೂಡ ಈಗ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಬೇಕ್ರಿ ರಘು ಹಾಗೂ ಯಶಸ್ವಿನಿ ಇಬ್ಬರಿಗೂ ಕೂಡ ಈಗ ನೋಟಿಸ್ ಕೊಟ್ಟಿದ್ದಾರೆ ಅನ್ನುವಂತ ವಿಚಾರ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು ಮಂಜುನಾಥ್ ಆಗ್ಲೇ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು. ಈಗ ಈ ಕಡೆಯಿಂದ ದೂರು ನೀಡಿರುವಂತದ್ದು ಬೇಕ್ರಿ ರಘು ವಿರುದ್ಧ, ಹಾಗಾಗಿ ಅವ್ರಿಗೂ ಕೂಡ ಹಾಜರಾಗೋದಕ್ಕೆ ಅವರಿಂದನೂ ಕೂಡ ಸ್ಟೇಟ್ಮೆಂಟ್ ಪಡ್ಕೊಳ್ಳುವಂತ ಸಾಧ್ಯತೆಗಳಿದೆಯಾ? ಅವರಿಂದ ಯಾವ ರೀತಿ ಯಾವಾಗ ಸ್ಟೇಟ್ಮೆಂಟ್ ಪಡ್ಕೊಳ್ತಾರೆ ಅದ್ರ ಬಗ್ಗೆ ಡೀಟೇಲ್ಸ್ ಏನಿದೆ? ಅಶ್ವಿನಿ, ಏನಂತಂದ್ರೆ ಈಗಾಗಲೇ ಏನು ಇದೇ ತಿಂಗಳ 27ನೇ ತಾರೀಕು ದೊಡ್ಡಬಳ್ಳಾಪುರ ಒಂದು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಬರ್ತಕ್ಕಂತ ರಾಮಾಯಣಪಾಳ್ಯದ ಬಳಿ ಏನು ಒಂದು ಯಲ್ಲಮ್ಮನ ಜಾತ್ರೆ ನಡೆದಂತ ಸಂದರ್ಭದಲ್ಲಿ ಪ್ರತಿ ವರ್ಷ ಕೂಡ ರಕ್ಷಕ್ ಮತ್ತೆ ಪ್ರಥಮ್ ಅಲ್ಲೇ ಒಂದು ದೇವಸ್ಥಾನಕ್ಕೆ ಹೋಗಿ ಮರಿಯನ್ನ ಕಡಿದು ಅಲ್ಲಿ ಊಟವನ್ನ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಬೇಕ್ರಿ ರಘು ಕೂಡ ಮತ್ತೆ ಏನು ಯಶಸ್ವಿನಿ ಅಂತ ಹೇಳಿ ಈಗ ಯಾರು A2 ಆರೋಪಿ ಆಗಿದ್ದಾರೆ ಅವರಿಬ್ರು ಕೂಡ ಅಲ್ಲೇ ಬಂದಿದ್ರು. ಆ ವೇಳೆಯಲ್ಲಿ ಪ್ರಥಮ್ಗೆ ಇವರು ಬೆದರಿಕೆ ಹಾಕಿದ್ರು ಅಂತಕ್ಕಂಥ ಆರೋಪ ಇರುವಂತದ್ದು. ಹೀಗಾಗಿ ಏನು ಈಗಾಗಲೇ ಪ್ರಥಮ್ ಲಿಖಿತ ದೂರಿನ ಆಧಾರದ ಮೇಲೆ ಈಗಾಗಲೇ ಪ್ರಥಮ್ ಮತ್ತೆ ರಕ್ಷಕ್ ಹಾಗೇನೆ ತೋಟದ ಮಾಲೀಕ ಆಗಿರ್ತಕ್ಕಂಥ ಮಹೇಶ್ಗೆ ಕೂಡ ವಿಚಾರಣೆಗೆ ಹಾಜರಾಗಬೇಕು, ಸ್ಥಳ ಮಹಜರು ನಡೆಸಬೇಕು ಅಂತ ಹೇಳಿ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿದ್ರೆ, ಅದೇ ರೀತಿಯಾಗಿ ಏನು ಆರೋಪಿಗಳಾಗಿದ್ದಾರೆ ಬೇಕ್ರಿ ರಘು ಆಗಿರ್ಬೋದು ಮತ್ತೆ ಯಶಸ್ವಿನಿ ಆಗಿರ್ಬೋದು ಇವರಿಬ್ಬರಿಗೂ ಕೂಡ ಈಗಾಗಲೇ ಪೊಲೀಸರು ನೋಟಿಸ್ ಅನ್ನ ಜಾರಿ ಮಾಡಿದರೆ 11:30 ನಂತರ ನೀವು ಯಾವಾಗಾದ್ರೂ
ಸ್ಟೇಷನ್ಗೆ ಬರಬೇಕು ಅಂತ ಹೇಳಿದ್ದಾರೆ. ಆದ್ರೆ ಇವತ್ತು ಪ್ರಥಮ್ ಮತ್ತೆ ರಕ್ಷಕ್ ಹಾಗೇನೆ ತೋಟದ ಮಾಲೀಕ ಆಗಿರ್ತಕ್ಕಂಥ ಮಹೇಶ್ ಅವರು ಹಾಜರಾಗ್ತಕ್ಕಂಥ ಎಲ್ಲಾ ಸಾಧ್ಯತೆಗಳಿದೆ. ಆದ್ರೆ ಆರೋಪಿಗಳಾಗಿರ್ತಕ್ಕಂಥ ಬೇಕರಿ ರಘು ಹಾಜರಾಗ್ತಾರಾ ಅಂತಕ್ಕಂಥ ಒಂದು ಇನ್ನೂ ಕೂಡ ದಟ್ಟವಾಗಿ ಅದರ ಬಗ್ಗೆ ಮಾಹಿತಿ ಇಲ್ಲ. ಆದ್ರೆ ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಇವತ್ತು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಅಧಿಕೃತವಾಗಿ ಮಾಜಾರು ನಡೆಸುವ ಮೂಲಕ ವಿಚಾರಣೆ ಮಾಡೋದ್ರ ಮೂಲಕ ಈ ಘಟನೆ ಎಲ್ಲಾ ವಿಚಾರಗಳನ್ನ ಎಲ್ಲಾ ರೀತಿಯ ಆಯಾಮಗಳಲ್ಲಿ ತನಿಖೆ ಮಾಡೋದ್ರ ಮೂಲಕ ಈ ಒಂದು ಪ್ರಥಮ್ ಏನು 3-4 ದಿನಗಳಿಂದ ಈ ಒಂದು ಘಟನೆಯ ಒಂದು ಅಂಶಗಳು ಏನು SP ಆಫೀಸಲ್ಲಿ ನಡೀತಾ ಇತ್ತು, ಇದಕ್ಕೆಲ್ಲ ಒಂದು ರೀತಿಯಲ್ಲಿ ವಿಚಾರಣೆನ ಮುಗಿಸ್ತಕ್ಕಂಥ ಸಾಧ್ಯತೆಗಳು ಕೂಡ ಇವತ್ತು ಇರುವಂತದ್ದು. ಅಶ್ವಿನಿ. ಆಲ್ ರೈಟ್ ಮಂಜುನಾಥ್, ಥ್ಯಾಂಕ್ ಯು ಸೋ ಮಚ್ ಡೀಟೇಲ್ಸ್ಗೆ. ನಟ ಪ್ರಥಮ್ಗೆ ಜೀವ ಬೆದರಿಕೆಯನ್ನ ಹಾಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಘಟನೆ ಏನು ನಡೀತು ಅಂತ ಹೇಳಲಾಗ್ತಾ ಇದೆಯಲ್ಲ, ಆ ಘಟನೆ ನಡೆದಂತ ಸ್ಥಳವನ್ನ ತೋರಿಸುವಂತೆ ಈಗ ಪ್ರಥಮ್ಗೆ ನೋಟಿಸ್ ನೀಡಲಾಗಿದೆ. ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರು, ಆ ಸಂದರ್ಭದಲ್ಲಿ ಕಾರಿನತ್ತ ಬರುವಂತಹ ಸಂದರ್ಭದಲ್ಲಿ ನನಗೆ ಡ್ರ್ಯಾಗನ್ ತೋರಿಸಿದ್ರು, ಹಲ್ಲೆಗೂ ಮುಂದಾದ್ರು ಅನ್ನುವಂಥದ್ದನ್ನ ಪ್ರಥಮ್ ಈಗಾಗಲೇ ಲಿಖಿತ ರೂಪದಲ್ಲಿ ದೂರನ್ನ ಕೊಟ್ಟಿದ್ದಾರೆ. ಪ್ರಥಮ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಪ್ರಥಮ್ ರಕ್ಷಕ್ ಜೊತೆಯಲ್ಲಿ ಜಮೀನು ಮಾಲೀಕ ಮಹೇಶ್ ಇವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಸ್ಥಳ ಮಹಜರಿಗೆ ಬರುವಂತೆ ಈಗ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ದೊಡ್ಡಬಳ್ಳಾಪುರ ಠಾಣೆಗೆ ಹಾಜರಾಗುವಂತೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಯಾವ ಲೊಕೇಶನ್ ಅಲ್ಲಿ ಹಾಗಾದ್ರೆ ನಡೆದಿದ್ದು, ಈಗಾಗಲೇ ಪ್ರಥಮ್ ಹೇಳುವಂತಹ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರು, ಆ ಸಂದರ್ಭದಲ್ಲಿ ರಕ್ಷಕ್ ಕೂಡ ಇದ್ರು ಅನ್ನುವಂಥ ವಿಚಾರ ಎಲ್ರಿಗೂ ಕೂಡ ಈಗ ಅದರ ಜೊತೆಯಲ್ಲಿ ಆ ಜಾಗದ ಮಾಲೀಕ ಮಹೇಶ್ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಈ ವಿಚಾರಣೆಗೆ ಹಾಜರಾಗಬೇಕು ಮಹಜರು ಪ್ರಕ್ರಿಯೆಗೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಸೂಚನೆಯನ್ನ ನೀಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದಿನ್ನೂರು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಇವತ್ತು ಈಗ ಸ್ಥಳ ಮಹಜರು ನಡೆಸುವಂತ ನಿಟ್ಟಿನಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಇದೆ. ಯಾವ ಕ್ಷಣದಲ್ಲಿ ಅಥವಾ ಯಾವಾಗ ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗ್ತಾರೆ, ಏನ್ ಡೀಟೇಲ್ಸ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಅಶ್ವಿನಿ, ಖಂಡಿತವಾಗಿ ನಟ ಪ್ರಥಮ್ ಮೇಲೆ ಬೆದರಿಕೆ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಥಮ್ ಬೆಂಗಳೂರು ಗ್ರಾಮಾಂತರ SP ಕಚೇರಿಯಲ್ಲಿ ಒಂದು ಲಿಖಿತ ದೂರನ್ನ ಕೊಟ್ಟಿದ್ರು. ಈ ಲಿಖಿತ ಆಧಾರದ ದೂರದ ಮೇಲೆ ಏನು ಘಟನೆ ನಡೆದಿತ್ತು ಎನ್ನಲಾದ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಕೂಡ ದಾಖಲು ಮಾಡ್ಕೊಳ್ಳಲಾಗಿತ್ತು. ಇದೀಗ ಗ್ರಾಮಾಂತರ ಪೊಲೀಸರು ಏನು ಆ ಒಂದು ನೋಟಿಸ್ ಅನ್ನ ಅಂದ್ರೆ ನಟ ರಕ್ಷಕ್ ಆಗಿರ್ಬೋದು, ಜೊತೆಗೆ ತೋಟದ ಮಾಲೀಕ ಆಗಿರ್ತಕ್ಕಂಥ ಮಹೇಶ್ಗೆ ಈಗಾಗಲೇ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಪ್ರಥಮ್ ಸಮೇತ ಇವತ್ತು 11:30 ಗಂಟೆಗೆ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಈಗ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಜೊತೆಗೆ ಏನು ಇವತ್ತು ರಾಮಾಯಣಪಾಳ್ಯ ದೊಡ್ಡಬಳ್ಳಾಪುರ ಗ್ರಾಮಾಂತರ ಒಂದು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಬರ್ತಕ್ಕಂಥ ರಾಮಾಯಣಪಾಳ್ಯದಲ್ಲಿ ಏನು ಇದೇ ತಿಂಗಳ 27ನೇ ತಾರೀಕು ಇವರು ಏನು ಅಲ್ಲಿ ಘಟನೆ ಅಂದ್ರೆ ಸ್ಥಳಕ್ಕೆ ಹೋದಂತ ಸಂದರ್ಭದಲ್ಲಿ ದರ್ಶನ್ ಒಂದು ಅಭಿಮಾನಿಗಳ ಒಂದು ಪುಂಡ್ರು ಏನಿದ್ದಾರೆ ಅವರು ನನಗೆ ಬೆದರಿಕೆಯನ್ನ ಹಾಕಿದ್ರು. ದರ್ಶನ್ ಬಗ್ಗೆ ಮಾತಾಡ್ತೀಯ ಅಂತ ಹೇಳಿ ನನಗೆ ಡ್ರ್ಯಾಗರ್ ಅನ್ನ ತೋರಿಸಿ ಸಾಕಷ್ಟು ರೀತಿಯಲ್ಲಿ ನನ್ನನ್ನ ಕೊಲೆ ಮಾಡಕ್ಕೆ ಪ್ರಯತ್ನ ಪಟ್ರು ಅಂತ ಹೇಳಿ ಈಗಾಗಲೇ ದೂರಿನಲ್ಲಿ ಪ್ರಥಮ್ ಉಲ್ಲೇಖ ಮಾಡಿದ್ದೇನೆ. ಹೀಗಾಗಿ ಸ್ಥಳ ಮಹಜರನ್ನ ನಡೆಸುವಂತಹ ಪೊಲೀಸರು ಪ್ರತಿಯೊಂದು 22ನೇ ತಾರೀಕು ಏನೆಲ್ಲ ವಿಚಾರಗಳಾಯ್ತು, ಜೊತೆಗೆ ಅವತ್ತೆಲ್ಲ ಏನೆಲ್ಲ ಘಟನೆಗಳಾಯ್ತು ಅಂತ ಹೇಳಿ ಪ್ರಥಮ್ ಹಾಗೇನೆ ತೋಟದ ಮಾಲೀಕರಾಗಿರ್ತಕ್ಕಂಥ ಮಹೇಶ್ ಇವರ ಎಲ್ಲರ ಜೊತೆ ಒಂದು ಸ್ಥಳ ಮಹಜರ್ ನಡೆಸಿ ಸಂಪೂರ್ಣವಾದ ಮಾಹಿತಿಯನ್ನ ತೆಗೆದುಕೊಳ್ತಾರೆ. ತದನಂತರ ಏನು FIR ದಾಖಲಾಗಿದೆ, ಬೇಕರಿ ರಘು ಆಗಿರ್ಬೋದು ಮತ್ತೆ ಯಶಸ್ವಿನಿ ಅಂತ ಹೇಳಿ A1 A2 ಆರೋಪಿಗಳು ಏನು ಮಾಡಿದ್ದಾರೆ ಅವ್ರನ್ನೆಲ್ಲ ಕೂಡ ವಿಚಾರಣೆ ಮಾಡೋದ ಸಾಧ್ಯತೆಗಳು ಕೂಡ ಈಗಾಗಲೇ ಪ್ರಥಮ್ ಮತ್ತೆ ಇವ್ರನ್ನೆಲ್ಲ ಮಹಜರು ಮಾಡಿದ ನಂತರ ಈ ಒಂದು ಕೆಲಸವನ್ನು ಕೂಡ ಪೊಲೀಸರು ಮಾಡಲಿದ್ದಾರೆ. ಅಶ್ವಿನಿ. ಮಂಜುನಾಥ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಅಪ್ಡೇಟ್ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಭ್ಯ ಆಗ್ತಾ ಇದೆ. ರೌಡಿ ಶೀಟರ್ ಬೇಕರಿ ರಘು ಯಶಸ್ವಿನಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗಬೇಕು ಅಂತ ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದಾರೆ. ಬೇಕರಿ ರಘು ವಿರುದ್ಧ ದೂರನ್ನ ನೀಡಿದ್ರು ನಟ ಪ್ರಥಮ್. ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಮುಂದೆ ಹಾಜರಾಗೋದಕ್ಕೆ ಈಗ ಸೂಚನೆಯನ್ನ ನೀಡಲಾಗಿದೆ. ಕೊಲೆ ಬೆದರಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ಅಕ್ಯೂಸ್ ನಂಬರ್ 1, ಅಕ್ಯೂಸ್ ನಂಬರ್ 2 ಬೇಕರಿ ರಘು ಹಾಗೂ ಯಶಸ್ವಿನಿ ಇಬ್ಬರಿಗೂ ಕೂಡ ಈಗ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಬೇಕರಿ ರಘು ಹಾಗೂ ಯಶಸ್ವಿನಿ ಇಬ್ಬರಿಗೂ ಕೂಡ ಈಗ ನೋಟಿಸ್ ಕೊಟ್ಟಿದ್ದಾರೆ ಅನ್ನುವಂತ ವಿಚಾರ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು ಮಂಜುನಾಥ್ ಆಗ್ಲೇ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು. ಈಗ ಈ ಕಡೆಯಿಂದ ದೂರು ನೀಡಿರುವಂತದ್ದು ಬೇಕರಿ ರಘು ವಿರುದ್ಧ, ಹಾಗಾಗಿ ಅವ್ರಿಗೂ ಕೂಡ ಹಾಜರಾಗೋದಕ್ಕೆ ಅವರಿಂದನೂ ಕೂಡ ಸ್ಟೇಟ್ಮೆಂಟ್ ಪಡ್ಕೊಳ್ಳುವಂತ ಸಾಧ್ಯತೆಗಳಿದೆಯಾ? ಅವರಿಂದ ಯಾವ ರೀತಿ ಯಾವಾಗ ಸ್ಟೇಟ್ಮೆಂಟ್ ಪಡ್ಕೊಳ್ತಾರೆ ಅದ್ರ ಬಗ್ಗೆ ಡೀಟೇಲ್ಸ್ ಏನಿದೆ?
ಅಶ್ವಿನಿ, ಏನಂತಂದ್ರೆ ಈಗಾಗಲೇ ಏನು ಇದೇ ತಿಂಗಳ 27ನೇ ತಾರೀಕು ದೊಡ್ಡಬಳ್ಳಾಪುರ ಒಂದು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಬರ್ತಕ್ಕಂತ ರಾಮಾಯಣ ಪಾಳ್ಯದ ಬಳಿ ಏನೋ ಒಂದು ಯಲ್ಲಮ್ಮನ ಜಾತ್ರೆ ನಡೆದಂತ ಸಂದರ್ಭದಲ್ಲಿ ಪ್ರತಿ ವರ್ಷ ಕೂಡ ರಕ್ಷಕ್ ಮತ್ತೆ ಪ್ರಥಮ್ ಅಲ್ಲೇ ಒಂದು ದೇವಸ್ಥಾನಕ್ಕೆ ಹೋಗಿ ಮರಿಯನ್ನ ಕಡಿದು ಅಲ್ಲಿ ಊಟವನ್ನ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಬೇಕರಿ ರಘು ಕೂಡ ಮತ್ತೆ ಏನು ಯಶಸ್ವಿನಿ ಅಂತ ಹೇಳಿ ಈಗ ಯಾರು ಏಟು ಆರೋಪಿ ಆಗಿದ್ದಾರೆ ಅವರಿಬ್ರು ಕೂಡ ಅಲ್ಲೇ ಬಂದಿದ್ರು. ಆ ವೇಳೆಯಲ್ಲಿ ಪ್ರಥಮ್ಗೆ ಇವರು ಬೆದರಿಕೆ ಹಾಕಿದ್ರು ಅಂತಕ್ಕಂಥ ಆರೋಪ ಇರುವಂತದ್ದು. ಹೀಗಾಗಿ ಏನು ಈಗಾಗಲೇ ಪ್ರಥಮ್ ಲಿಖಿತ ದೂರಿನ ಆಧಾರದ ಮೇಲೆ ಈಗಾಗಲೇ ಪ್ರಥಮ್ ಮತ್ತೆ ರಕ್ಷಕ್ ಹಾಗೇನೆ ತೋಟದ ಮಾಲೀಕ ಆಗಿರ್ತಕ್ಕಂಥ ಮಹೇಶ್ಗೆ ಕೂಡ ವಿಚಾರಣೆಗೆ ಹಾಜರಾಗಬೇಕು, ಸ್ಥಳ ಮಹಾಜರು ನಡೆಸಬೇಕು ಅಂತ ಹೇಳಿ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿದ್ರೆ. ಅದೇ ರೀತಿಯಾಗಿ ಏನು ಆರೋಪಿಗಳಾಗಿದ್ದಾರೆ ಬೇಕರಿ ರಘು ಆಗಿರ್ಬೋದು ಮತ್ತೆ ಯಶಸ್ವಿನಿ ಆಗಿರ್ಬೋದು, ಇವರಿಬ್ರಿಗೂ ಕೂಡ ಈಗಾಗಲೇ ಪೊಲೀಸರು ನೋಟಿಸ್ ಅನ್ನ ಜಾರಿ ಮಾಡಿದರೆ 11:30 ನಂತರ ನೀವು ಯಾವಾಗಾದ್ರೂ ಸ್ಟೇಷನ್ಗೆ ಬರಬೇಕು ಅಂತ ಹೇಳಿದ್ದಾರೆ. ಆದ್ರೆ ಇವತ್ತು ಪ್ರಥಮ್ ಮತ್ತೆ ರಕ್ಷಕ್ ಹಾಗೇನೆ ತೋಟದ ಮಾಲೀಕ ಆಗಿರ್ತಕ್ಕಂಥ ಮಹೇಶ್ ಅವರು ಹಾಜರಾಗ್ತಕ್ಕಂಥ ಎಲ್ಲಾ ಸಾಧ್ಯತೆಗಳಿದೆ. ಆದ್ರೆ ಆರೋಪಿಗಳಾಗಿರ್ತಕ್ಕಂಥ ಬೇಕರಿ ರಘು ಹಾಜರಾಗ್ತಾರಾ ಅಂತಕ್ಕಂಥ ಒಂದು ಇನ್ನೂ ಕೂಡ ದಟ್ಟವಾಗಿ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆದ್ರೆ ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಇವತ್ತು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಅಧಿಕೃತವಾಗಿ ಮಹಾಜರು ನಡೆಸುವ ಮೂಲಕ ವಿಚಾರಣೆ ಮಾಡೋದ್ರ ಮೂಲಕ ಈ ಘಟನೆ ಎಲ್ಲಾ ವಿಚಾರಗಳನ್ನ ಎಲ್ಲಾ ರೀತಿಯ ಆಯಾಮಗಳಲ್ಲಿ ತನಿಖೆ ಮಾಡೋದ್ರ ಮೂಲಕ ಈ ಒಂದು ಪ್ರಥಮ್ ಏನು 3-4 ದಿನಗಳಿಂದ ಈ ಒಂದು ಘಟನೆಯ ಒಂದು ಅಂಶಗಳು ಏನು SP ಆಫೀಸ್ ನಡೀತಾ ಇತ್ತು, ಇದಕ್ಕೆಲ್ಲ ಒಂದು ರೀತಿಯಲ್ಲಿ ವಿಚಾರಣೆನ ಮುಗಿಸ್ತಕ್ಕಂಥ ಸಾಧ್ಯತೆಗಳು ಕೂಡ ಇವತ್ತು ಇರುವಂತದ್ದು. ಅಶ್ವಿನಿ. ಆಲ್ ರೈಟ್ ಮಂಜುನಾಥ್, ಥ್ಯಾಂಕ್ ಯು ಸೋ ಮಚ್ ಡೀಟೇಲ್ಸ್ಗೆ.